ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನನ್ನ ಟ್ರಾವೆಲ್ ವ್ಲಾಗ್ನ ನೋಡ್ಬೋದು. ನಾವು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ಒನ್ ಆಫ್ ದ ಮೈ ಫೇವ್ರೆಟ್ ಪ್ಲೇಸ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾವು ಈ ಸಲ ಮೈಸೂರಿಗೆ ಟ್ರಾವೆಲ್ ಮಾಡಿದ್ದು ವಂದೇ ಭಾರತ್ ಟ್ರೈನಿಂದ. ಯಾಕೆಂದರೆ ನಾವು ವಂದೇ ಭಾರತ್ ಟ್ರೈನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೋತಾ ಇದ್ವಿ. ಹಾಗಾಗಿ ಈ ಸಲ ವಂದೇ ಭಾರತ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ವಿ. ನಾವು ಹೋಗಿದ್ದು ಮಿಡ್ ಮಾರ್ನಿಂಗ್ ಆದ್ದರಿಂದ ನಮಗೆ ಸ್ನ್ಯಾಕ್ಸ್ ಕೊಟ್ಟಿದ್ರು. ಸ್ನ್ಯಾಕ್ಸಲ್ಲಿ ಏನೇನು ಕೊಟ್ಟಿದ್ರು ಅಂತಲೂ ನಾನು ತೋರಿಸ್ತಾ ಇದ್ದೀನಿ. ಒಂದು ಕ್ರೀಮ್ ಟ್ರೀಟ್ ಕೊಟ್ಟಿದ್ರು, ಹಾಗೆ ಒಂದು ಮಫಿನ್ನು, ಒಂದು ಪಾಪ್ಕಾರ್ನ್ ಕೊಟ್ಟಿದ್ರು, ಕ್ಯಾರಮೆಲ್ ಪಾಪ್ಕಾರ್ನ್, ಹಾಗೆ 2 ಮಸಾಲೆ ವಡೆ ಕೊಟ್ಟಿದ್ರು, ಮತ್ತು ಮಸಾಲೆ ಟೀ ಕೊಟ್ಟಿದ್ರು, ಹಾಗೆ 1/2 ಲೀಟರ್ ವಾಟರ್ ಕೂಡ ಕೊಟ್ಟಿದ್ರು. ಅದ್ರ ಜೊತೆಗೆ ಕಪ್ಪಲ್ಲಿ ಬಿಸಿನೀರು ಕೂಡ ಕೊಟ್ಟಿದ್ರು, ಟೀ ಮಾಡ್ಕೊಂಡು ಕುಡಿಯೋದಕ್ಕೆ ಅಂಥೇಳಿ. ನಾನು ಟೀ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಜಸ್ಟ್ ಆ ಬಿಸಿನೀರಿಗೆ ಆ ಟೀ ಪೌಡರ್ ಏನಿದೆ ಅದನ್ನು ಮಿಕ್ಸ್ ಮಾಡಿದ್ರೆ ಆಯ್ತು ಅಷ್ಟೇ, ಅದರಲ್ಲೇ ಎಲ್ಲ ಇರುತ್ತೆ. ಇನ್ನು ನಾವು ಸ್ನ್ಯಾಕ್ಸ್ ಎಲ್ಲ ತಿಂದಾದ್ಮೇಲೆ ಅದೇನು ವೇಸ್ಟ್ ಇರುತ್ತೆ ಅದನ್ನೆಲ್ಲ ವಾಪಸ್ ಅವರೇ ಕಲೆಕ್ಟ್ ಮಾಡ್ಕೋತಾರೆ. ಅಲ್ಲೆಲ್ಲೂ ಹಾಕೋ ಆಗಿಲ್ಲ. ತುಂಬ ಹೈಜೀನ್ ಅಂತಲೇ ಹೇಳ್ಬೋದು, ತುಂಬ ಹೈಜೀನ್ ಆ್ಯಂಡ್ ಕ್ಲೀನ್ ಅಂತಲೇ ಹೇಳ್ಬೋದು ಈ ಟ್ರೈನ್. ಇನ್ನು ಈ ಟ್ರೈನ್ ಬಗ್ಗೆ ಹೇಳಬೇಕು ಅಂತಂದರೆ ಇದೊಂದು ಪ್ರೀಮಿಯಂ ಟ್ರೈನ್, ತುಂಬ ಮಚ್ ಸ್ಪೇಸ್ ಇರೋ ಅಂಥ ಟ್ರೈನ್, ತುಂಬ ಕಂಫರ್ಟೇಬಲಾಗಿ ಕೂಡ ಇದೆ. ಹಾಗೆ ಆಗಲೇ ಹೇಳಿದ ರೀತಿ ಕ್ಲೀನ್ ಆ್ಯಂಡ್ ತುಂಬ ಹೈಜೀನಾಗಿ ಕೂಡ ಇದೆ. ಇನ್ನು ಇದರಲ್ಲಿ ನಿಮಗೆ ದೊಡ್ಡ ದೊಡ್ಡ ವಿಂಡೋಸ್ ಸಿಗುತ್ತೆ, ಹಾಗಾಗಿ ನೀವು ವ್ಯೂಸ್ನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಜರ್ನಿನ. ಇನ್ನು ಇದ್ರ ಪ್ರೈಸ್ ಬಂದು 500 ರುಪೀಸಿಂದ 600 ರುಪೀಸ್ ಒಳಗಿರುತ್ತೆ. ನೀವು ಆರಾಮಾಗಿ ನಿಮ್ಗೆ ಹೋಗಿದ್ದೇ ಗೊತ್ತಾಗಲ್ಲ, ಅಷ್ಟು ಸ್ಪೀಡಾಗಿ ಹೋಗುತ್ತೆ, ತುಂಬ ಬೇಗ ರೀಚ್ ಆಗುತ್ತೆ. 1 hour 45 minutes ಇನಫ್ ಅಂತ ಅನಿಸುತ್ತೆ ಈ ಟ್ರೈನಿಗೆ ಮೈಸೂರು ರೀಚ್ ಆಗೋದಕ್ಕೆ. ನಾನಿಲ್ಲಿ ಪ್ರೈಸ್ನ ಮೆನ್ಷನ್ ಮಾಡ್ತಿರೋದು ಬ್ಯಾಂಗ್ಳೂರ್ ಟು ಮೈಸೂರು ವಂದೇ ಭಾರತ್ ಟ್ರೈನ್ದು. ನಾವು ಹೋಗಿದ್ದು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ. ಹೀಗೆ ಎಲ್ಲರೂ ಎಂಜಾಯ್ ಮಾಡಿಕೊಂಡು ನಾವು ಮೈಸೂರು ರೀಚ್ ಆಗಿದ್ದೆ ನಮಗೆ ಗೊತ್ತಾಗಲಿಲ್ಲ. ತುಂಬ ಆರಾಮಾಗಿ ತುಂಬ ಕಂಫರ್ಟೇಬಲ್ ಆಗಿ ನಾವು ರೀಚ್ ಆದ್ವಿ ಮೈಸೂರನ್ನ. ಅಲ್ಲಿ ನಾವು ಮೈಸೂರಿಂದ ಇಳ್ಕೊಂಡು ಅಲ್ಲಿ ಕ್ಯಾಬ್ ಮಾಡಿಕೊಂಡು ನಾವು ಹೋಗಿದ್ದು ನೆಕ್ಸ್ಟು ನಾವು ಬುಕ್ ಮಾಡ್ಕೊಂಡಿರೋ ರೆಸಾರ್ಟಿಗೆ. ನಾವು ಬುಕ್ ಮಾಡ್ಕೊಂಡಿದ್ದ ರೆಸಾರ್ಟ್ ಬಂದು ಶರ್ಮದಾ ಹಿಡನ್ ನೆಸ್ಟ್ ರೆಸಾರ್ಟ್ ಅಂತ ಹೆಸರು. ವಿಜಯನಗರ, ಮೈಸೂರು ವಿಜಯನಗರ ಹತ್ರ ಇರೋದು ಅದು. ನಾವು ಅಲ್ಲಿಗೆ ಹೋದ ನಂತರ ಚೆಕ್ಇನ್ ಎಲ್ಲ ಮುಗಿಸ್ಕೊಂಡ್ವಿ. ಚೆಕ್ಇನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನಿಲ್ಲಿ ನಿಮಗೆ ರೂಮ್ನ ತೋರಿಸ್ತಾ ಇದ್ದೀನಿ. ಅಲ್ಲಿ ನಮಗೆ ಡಿಲಕ್ಸ್ ರೂಮ್ ಮತ್ತು ಡಿಲಕ್ಸ್ ಕಾಟೇಜ್ ಅಂತ ಸಿಗುತ್ತೆ. ಡಿಲಕ್ಸ್ ರೂಮ್ ಬಂದು ಇದು ನಾನು ಇವಾಗ ತೋರಿಸ್ತಾ ಇರೋದು. ಇದು ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ, ಇದೂ ತುಂಬ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಅದೂ ತುಂಬ ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ನಿಮಗೆ ಸ್ಪೇಸು ಜಾಸ್ತಿ ಸಿಗುತ್ತೆ. ಇವಾಗ ನಾನು ತೋರಿಸ್ತಿರೋದು ಬಂದು ಡಿಲಕ್ಸ್ ರೂಮ್. ಇಲ್ಲಿ ನಿಮಗೆ ಎಲ್ಲದೂ ಅವೈಲೇಬಲ್ ಇರುತ್ತೆ. ಟೀ, ಕಾಫಿ, ಬಿಸಿನೀರು ಮಾಡ್ಕೊಳ್ಳೋದಕ್ಕೆ ಎಲ್ಲ ಕೆಟಲ್ ಎಲ್ಲ ಇಟ್ಟಿರ್ತಾರೆ. ತುಂಬ ಕ್ಲೀನ್ ಅಂತಲೇ ಹೇಳ್ಬೋದು, ತುಂಬ ಕ್ಲೀನಾಗಿತ್ತು. ಇವಾಗ ನೀವು ನೋಡ್ತಿರ್ಬೋದು ಎಲ್ಲದೂ ಕ್ಲೀನಾಗಿದೆ, ಎಲ್ಲ ಫೆಸಿಲಿಟೀಸ್ ಕೂಡ ಇದೆ. ಇನ್ನು ಇಲ್ಲಿ ಎಲ್ಲದೂ ಮಾಡಿರೋದು ಬ್ಯಾಂಬೂಯಿಂದ. ಬೆಡ್ ಆಗಿರ್ಬೋದು ಅಥವಾ ನಾವು ಬಟ್ಟೆ ಇಟ್ಕೊಳ್ಳೋದಕ್ಕೆ ಟೇಬಲ್ಸ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಪ್ರತಿಯೊಂದು ಸೈಡ್ ಟೇಬಲ್ ಎಲ್ಲದನ್ನು ಬ್ಯಾಂಬೂಯಿಂದ ಮಾಡಿದ್ದಾರೆ. ತುಂಬ ಯುನೀಕ್ ಅನ್ನಿಸ್ತು. ಇವಾಗ ಇದು ಬಂದು ಡಿಲಕ್ಸ್ ಕಾಟೇಜ್. ಇಲ್ಲಿ ನೀವು ನೋಡ್ತಿರ್ಬೋದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ಮತ್ತು ಇಲ್ಲಿ ಸೋಫಾ ಎಲ್ಲ ದೊಡ್ಡ ದೊಡ್ಡದಾಗಿ ಹಾಕಿದ್ದಾರೆ. ನೀವು ನೋಡ್ತಿರ್ಬೋದು ಸೋಫಾ ಆಗಲಿ ಡಸ್ಟ್ಬಿನ್ ಆಗಲಿ ಎಲ್ಲದನ್ನು ಬ್ಯಾಂಬೂಯಿಂದನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನಮಗೆ. ಇನ್ನು ಚೆಕ್ಇನ್ ಎಲ್ಲ ಆದಮೇಲೆ ನಾವು ಲಗೇಜ್ ಎಲ್ಲ ಇಟ್ಕೊಂಡು ರೂಮ್ ಎಲ್ಲ ನೋಡಿಕೊಂಡು ಅದಾದಮೇಲೆ ನಾವು ಸೀದಾ ಊಟಕ್ಕೆ ಅಂತ ಹೋದ್ವಿ. ಅಲ್ಲೇ ರೆಸ್ಟೋರೆಂಟ್ ಕೂಡ ಇದೆ ಅವ್ರದ್ದೇನೆ. ನಿಮ್ಗೆ ಎಲ್ಲ ಥರದ ಫುಡ್ಡು ಅವೈಲೇಬಲ್ ಇದೆ, ವೆಜ್, ನಾನ್ ವೆಜ್ ಎಲ್ಲ, ಚೈನೀಸ್ ಎಲ್ಲ ಥರದ್ದೂ ಸಿಗುತ್ತೆ ನಿಮಗೆ ಅಲ್ಲಿ. ನೀವು ಆರ್ಡರ್ ಮಾಡಿಕೊಂಡ್ರೆ ಅಲ್ಲೇ ರೂಮ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ, ರೂಮ್ಗೂ ತಂದು ಕೊಡ್ತಾರೆ. ಇಲ್ಲ ನೀವು ಹೋಗಿ ರೆಸ್ಟೋರೆಂಟಲ್ಲೇ ಊಟ ಮಾಡ್ತೀನಿ ಅಂದರೆ ಅಲ್ಲೇ ಮಾಡ್ಕೋಬೋದು, ಇಮಿಡಿಯೇಟಾಗಿ ಮಾಡಿಕೊಡ್ತಾರೆ ನಿಮ್ಗೆ ಏನು ಬೇಕು ಅದನ್ನು. ನಾವು ಊಟ ಎಲ್ಲ ಮುಗಿಸ್ಕೊಂಡು, ನಾನು ಅಲ್ಲಿ ಊಟದ್ದೇನೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಯಾವುದೂ. ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಒಂದು ರೌಂಡ್ ರೆಸಾರ್ಟ್ನ ತಿರ್ಗಾಡ್ಕೊಬರೋಣ ಅಂತ ನೋಡ್ತಾ ಇದ್ದೀವಿ. ಎಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತೆಲ್ಲ ಹೇಳಿ ಹೋಗಿ ಸುತ್ತಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನು ಈ ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನಿಮ್ಮ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ತುಂಬ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಸೈಲೆಂಟಾಗಿತ್ತು ಮತ್ತು ತುಂಬ ದೊಡ್ಡದಾಗಿದೆ, ತುಂಬ ಕ್ಲೀನಾಗಿ ಕೂಡ ಇಟ್ಕೊಂಡಿದ್ದಾರೆ. ನಿಮಗೆ ತುಂಬ ಸ್ಪೇಸ್ ಸಿಗುತ್ತೆ ಆಟ ಆಡೋದಕ್ಕಾಗಲಿ, ವಾಕ್ ಮಾಡೋದಕ್ಕಾಗಲಿ, ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಎಲ್ಲರಿಗೂ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ಇವಾಗ ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಅದು ರಿಸೆಪ್ಷನ್. ಅದಾದಮೇಲೆ ನೀವು ಯಾವ ಕಡೆ ಹೋಗಿ ಯಾವ ಕಡೆ ಹೋದ್ರೂ ನಿಮ್ಗೆ ಎಲ್ಲ ಕಡೆನೂ ಕಣ್ಣಿಗೆ ಕಾಣೋದೇನೆ ಹಸಿರು, ಫುಲ್ ಗ್ರೀನರಿ ಕಾಣುತ್ತೆ. ಮತ್ತು ನಿಮ್ಗೆ ಎಷ್ಟು ಬೇಕಷ್ಟು ವಾಕ್ ಮಾಡೋಷ್ಟು ಜಾಗ ಇದೆ, ಎಷ್ಟು ಬೇಕಷ್ಟು ಆಟ ಆಡೋಷ್ಟು ಜಾಗ ಇದೆ. ನಿಮಗೆ ಸುಸ್ತಾಯಿತು ಅಂದರೆ ಎಲ್ಲ ಕಡೆ ಕೂತ್ಕೊಳ್ಳೋದಕ್ಕೆ ಬೆಂಚ್ಗಳಿದೆ, ಮತ್ತು ಮಕ್ಳಿಗೆ ಆಟಾಡ್ಸೋದಕ್ಕೆ ಉಯ್ಯಾಲೆ, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿದೆ. ದೊಡ್ಡವ್ರಿಗೂ ಕೂಡ ಉಯ್ಯಾಲೆ ಇದೆ. ಇನ್ನು ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಇದೆ ಚಿಕ್ಕದಾಗಿ. ಅದಾದಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ.
ಅಲ್ಲಿ ಟೈಮ್ ಹೋಗೋದೇ ನಿಮಗೆ ಗೊತ್ತಾಗಲ್ಲ. ಆರಾಮಾಗಿ ಒಂದು ರೌಂಡ್ ಸುತ್ತಾಡ್ಕೊ ಬಂದರೆ ನಿಮ್ಗೆ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅದು ಬಂದು ಮಕ್ಕಳದು ಪ್ಲೇ ಏರಿಯಾ. ಇನ್ನು ಅದಾದಮೇಲೆ ನಾವು ಒಂದು ರೌಂಡೆಲ್ಲ ಹಾಕ್ಕೊಂಡು ಬಂದಾದಮೇಲೆ ನಾವು ಹೋಗಿದ್ದು ಸ್ವಿಮ್ಮಿಂಗ್ ಪೂಲ್ ಕಡೆಗೆ. ಎಲ್ಲರೂ ಊಟ ಆಗಿತ್ತು, ಎಲ್ಲರೂ ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಸ್ವಲ್ಪ ಬಿಸಿಲು ಇತ್ತು. ಹಾಗಾಗಿ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಮಕ್ಕಳನ್ನ ಕರ್ಕೊಂಡು ಹೋದ್ವಿ ಎಲ್ಲರೂ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದಕ್ಕೆ ಅಂತಲೇ ಆ ಕಡೆ ದಾರಿ ಇದೆ. ನಾವು ಅಡ್ಡ ದಾರಿಯಿಂದ ಜಂಪ್ ಮಾಡಿಕೊಂಡು ಎಲ್ಲ ಕಡೆ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನೀವು ನೋಡ್ತಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಏರಿಯಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಎಷ್ಟು ಕ್ಲೀನ್ ಇದೆ ಅಂತಲೂ ನೀವು ನೋಡ್ತಿರ್ಬೋದು. ತುಂಬ ಚೆನ್ನಾಗಿತ್ತು. ನಾವು ಸ್ವಿಮ್ಮಿಂಗ್ ಪೂಲಲ್ಲೇ ತುಂಬ ಹೊತ್ತು ಆಟ ಆಡಿದ್ವಿ. ನಮ್ಮನೆಯಿಂದ ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು, ಇದು ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಫುಲ್ ಬಂದಿದ್ದರು. ಎಲ್ಲರೂ ಸೇರಿ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಆಟ ಆಡಿದ್ವಿ. ತುಂಬ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಾದ ನಂತರ ನಾವು ಸಂಜೆ ಇನ್ನೇನು ಮಾಡಲಿಲ್ಲ, ಆರಾಮಾಗಿ ರೆಸ್ಟ್ ಮಾಡಿದ್ವಿ. ನನಗೆ ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕಿತ್ತು. ಹಾಗಾಗಿ ನಮ್ಮ ಫ್ಯಾಮಿಲಿ ಮಾತ್ರ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಮತ್ತೆ ರೆಸಾರ್ಟಿಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಎಲ್ಲರೂ. ಆವತ್ತಿನ ದಿನ ಇಷ್ಟೇ ನಾವು ಮಾಡಿದ್ದು, ಇನ್ನೇನು ಮಾಡಲಿಲ್ಲ. ನೆಕ್ಸ್ಟ್ ಡೇ ನಾವೆಲ್ಲ ಏನೇನು ಮಾಡಿದ್ವಿ ಅಂತ ನೀವು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಅಲ್ಲಿ ತನಕ ಕೀಪ್ ವೇಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.